ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಎಲ್ರು ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ತುಂಬ ದಿನಗಳಾದಮೇಲೆ ಇವತ್ತು ವಿಡಿಯೋ ಶುರು ಮಾಡಿದ್ದೀನಿ. ಅದನ್ನು ನಾನು ಮತ್ತೆ ನನ್ನ ಮಗಳು ನಾನು ಮತ್ತು ನನ್ನ ಮಗಳು ಇವತ್ತು ವಿಡಿಯೋ ಶುರು ಮಾಡಿದ್ದೀವಿ. ಏನಕ್ಕೆ ಇಬ್ಬರು ಕೂತ್ಕೊಂಡು ಇವಾಗ ಜಸ್ಟ್ ಅಷ್ಟೇ ಸ್ಕೂಲಿಂದ ಬಂದ ತಕ್ಷಣಕ್ಕೆ ಒಂದು ಸರ್ಪ್ರೈಸ್ ಕೊಟ್ಟೆ ಮಗಳಿಗೆ. ಅದರಿಂದ ವಿಡಿಯೋ ಮಾಡೋಣ ಅಂದ್ಲು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ. ಏನದು ಸರ್ಪ್ರೈಸ್ ವಿಡಿಯೋ ಅಂತ ನೀವು ಕೂಡ ಗೆಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಬೇಗ ಬರುತ್ತೆ ಅಂತ ಅದು ಅಂದ್ಕೊಂಡಿರಲಿಲ್ಲ. ಮಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋತಾಳೆ ಏನಂತಿಗೆ ವಿಡಿಯೋ ಮಾಡ್ತಾ ಇದ್ದೀವಿ ಏನು ಅನ್ನೋದು. ಏನಕ್ಕೆ ಖುಷಿ ಗೌಡ? ಇವಾಗ ಒಂದು ಕ್ಲೂ ಕೊಡ್ಲಾ? ಇದು ನಮಗೆ ಜಗತ್ತನ್ನ ತೋರಿಸುತ್ತೆ. ಜಗತ್ತನ್ನ ತೋರಿಸ್ತದಂತೆ ನೋಡಿ. ಜಗತ್ತನ್ನ ತೋರ್ಸಕ್ಕೆ ಹೆಲ್ಪ್ ಮಾಡುತ್ತೆ. ಇದಿಲ್ಲದೆ ನಾವೆಲ್ಲೂ ಹೋಗಕ್ಕೆ ಅಂದರೆ ಒನ್ ಟ್ರಾನ್ಸ್ಪೋರ್ಟಿಂದ ಹೋಗಕ್ಕೆ ಎಷ್ಟು ಕ್ಲೂ ಕೊಟ್ಟಿದ್ದೀನಿ. ಈಸಿ ಕ್ಲೂ. ಓಕೆ, ಗೊತ್ತಾಗಿಲ್ಲ? ಪಾಸ್ಪೋರ್ಟ್ ಬಂತು ನಂದು. ಖುಷಿಗೌಡದ್ದು ಪಾಸ್ಪೋರ್ಟ್ ಬಂತು 1:30 2 o'clock ಅನ್ಕೋತೀನಿ ಅವಾಗ. ಅದರಿಂದ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಶುರು ಮಾಡಿದ್ದೀವಿ. ಬನ್ನಿ. ಯಾವಾಗ ಮಾಡಿಸಿದ್ದು ಪಾಸ್ಪೋರ್ಟ್ ಖುಷಿಗೌಡ? ಅಂದರೆ ನಾವು ಯಾವಾಗ 1 ವೀಕ್ ಆಯಿತು. ನೆನ್ನೆಗೆ 1 ವೀಕ್ ಆಯಿತು. ನಾವು ಅವ್ರು ಹೇಳಿದ್ದು 15 ಡೇಸಿಗೆ ಬರುತ್ತೆ ಅಂತ. 1 ವೀಕ್ಗೆ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬೇಗನೆ ಬಂತು. 1 ವೀಕ್ ಅಷ್ಟರಲ್ಲಿ ಪಾಸ್ಪೋರ್ಟ್ ಬಂದಿದೆ. ಆಮೇಲೆ ಇರೋ ಕ್ವಶನ್, ಎಲ್ಲಿಗೆ ಹೋಗ್ತಿದ್ದೀವಿ, ಯಾರ ಜೊತೆ ಹೋಗ್ತಿದ್ದೀವಿ, ಸೋಲೋನಾ ಫ್ಯಾಮಿಲಿ ಜೊತೆನಾ? ಇದು ಇಂಪಾರ್ಟೆಂಟ್ ಕ್ವಶನ್. ಸೋಲೋನಾ ಫ್ಯಾಮಿಲಿ ಜೊತೆನಾ? ಯಾರೆಲ್ಲ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಸೋಲೋನಾ ಫ್ಯಾಮಿಲಿ ಜೊತೆ ಇಂಪಾರ್ಟೆಂಟ್ ಕ್ವಶನ್. ನೋಡಿದ್ರಾ, ಪಾಸ್ಪೋರ್ಟ್ ಬಂದಿದೆ. ಇವಾಗ ಖುಷಿಗೌಡ ಓಪನ್ ಮಾಡ್ತಾರೆ. ಬನ್ನಿ ತೋರಿಸಿ ಖುಷಿಗೌಡ ನಿಮ್ಮ ಪಾಸ್ಪೋರ್ಟ್. ಹಿಂಗೆ ಓಪನ್ ಮಾಡಿ, ಹಿಂಗೆ ಓಪನ್ ಮಾಡಿ. ಫೈನಲಿ ಮಗಳ ಮೊದಲನೇ ಪಾಸ್ಪೋರ್ಟು. ಈ ವರ್ಷ ಇಷ್ಟು ಚಿಕ್ಕ ವಯಸ್ಸಿಗೆ ಫಸ್ಟ್ ಪಾಸ್ಪೋರ್ಟ್ ಬಂದಿದೆ ಖುಷಿಗೌಡಗೆ. ನಾವಿಷ್ಟು ಚಿಕ್ಕವರೆಗೂ ಬರುತ್ತೆ, ಬರುತ್ತೆ, ಆದರೆ ನಮ್ಮ ಫ್ಯಾಮಿಲಿಲಿ ಈ ಏಜಿಗೆ ಬಂದಿರೋಂಥ ಪಾಸ್ಪೋರ್ಟ್ ನಮ್ಮ ಫ್ಯಾಮಿಲಿಲಿ ಹೇಳ್ತಾ ಇರೋದು. ನಾನು ಬೇರೆಗೆಲ್ಲ ಕಂಪೇರ್ ಮಾಡ್ತಾ ಇಲ್ಲ. ನಮಗೇನೆ ಬಂದಿಲ್ಲ, ಆದರೆ ಖುಷಿಗೌಡಗೆ ಬಂದಿದೆ. ಫೈನಲಿ ಓಪನ್ ಮಾಡಿ ಖುಷಿಗೌಡ ಅವರೇ. ಲಾಸ್ಟಿಗೆ ಓಪನ್ ಮಾಡು. ಖುಷಿಗೌಡ ಮುಖದಲ್ಲಿ ಖುಷಿ ಇದೆ. ಖುಷಿಗೌಡ ಹೇಳಿದ್ಕೆ ವಿಡಿಯೋ ಮಾಡ್ತಾ ಇರೋದು. ಇಲ್ಲ ಅಂದರೆ ಅದೇನು ವಿಡಿಯೋ ಮಾಡೋ ಕಡೆ ಗಮನ ಇರಲಿಲ್ಲ. ವಿಡಿಯೋ ಮಾಡೋಣ ಅಂತ ಬಂದ ತಕ್ಷಣಕ್ಕೆ ಯೂನಿಫಾರ್ಮ್ ರಿಮೂವ್ ಮಾಡಿ ಬಟ್ಟೆ ಹಾಕ್ಕೊಂಡು, ಅದು ಬಂದು 2 ಜುಟ್ಟು ಹಾಕ್ಕೊಂಡಿಲ್ಲ, ಅದು ರಿಮೂವ್ ಮಾಡಿ ತಲೆಬಾಚು ಅಂತ ಅವಳೇ ಹೇಳಿ ಮಾಡಿಸ್ಕೊಂಡು ಓಪನ್ ಮಾಡ್ತಾ ಇರೋದು. ಬನ್ನಿ ನೋಡೋಣ ಹೇಗಿದೆ ಖುಷಿಗೌಡ ಪಾಸ್ಪೋರ್ಟ್. ಮುಂಚೆ ಬೇಡ್ಕೊಬಿಡ್ತೀನಿ ದೇವ್ರೆ. ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ಲ, ಫಸ್ಟ್ ಪಾಸ್ಪೋರ್ಟ್ ಯಾವುದೇ ಹೇಳ. ಓಕೆ, ಬೇಡ್ಕೊಳ್ಳೋಣ ಎಲ್ಲರೂ. ಈ ಪಾಸ್ಪೋರ್ಟಿಂದ ಎಲ್ಲೆಲ್ಲ ಹೋಗ್ತೀನೋ ಜೋಪಾನವಾಗಿ ಹೋಗಿ ಜೋಪಾನವಾಗಿ ಬರಂಗೆ ಮಾಡು. ಇದನ್ನ ಎಲ್ಲ ಒಳ್ಳೆ ಪ್ಲೇಸಿಗೆ ಹೋಗಂಗೆ ಮಾಡು ಅಂತ ಬೇಡ್ಕೊಂಡು ತೆಗಿಯೋಣ. ಓಕೆ, ತೆಗಿಲ್ಲ? ಓಕೆ, ಓಪನ್ ಮಾಡಿ ಸಿಗೋಣ. ತೆಗಿಲ್ಲ? ಖುಷಿ ಆಗ್ತಿದೆ. ಯಾರ್ದು ಪಾಸ್ಪೋರ್ಟ್ ಫಸ್ಟ್ ಟೈಮ್ ನನ್ನ ಕೈಗೆ, ಅಂದರೆ ನನ್ನ ಓಕೆ, ಫೋಟೋ ತೆಗೆಯೋಣ. ಓಕೆ, ಒಳಗಡೆ ನೋಡೋಣ. ಏನಿರಲ್ಲ, ಖಾಲಿ ಪೇಜ್ ಇರುತ್ತೆ ಅಷ್ಟೇ. ನನ್ನ ಫೋಟೋ ಎಲ್ಲ ಇರುತ್ತೆ. ಫೋಟೋ ಇದೆ. ಫೋಟೋ ಇದೆ. ಖುಷಿಗೌಡ ಫೋಟೋ ಇದೆ. ತೋರಿಸು ದೂರದಿಂದ. ಕಾಣಿಸಲ್ಲ, ಅದು ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇದೆ. 2 ಫೋಟೋ ಹಾಕಿದ್ದಾರೆ. ಕಾಣಿಸಲ್ಲ ಬಿಡಪ್ಪ, ಅದು ಬ್ಯಾಕ್ ಕ್ಯಾಮ್ರಾದಲ್ಲ ಹತ್ರ ಕಾಣಿಸ್ತಾ. ಅದು ಹೆಂಗೆ ಹಿಡಿಯೋದು? ಇದು ಫ್ರಂಟ್ ಕ್ಯಾಮ್ರಾ ನೋಡಿ. ಖುಷಿಗೌಡ ಫೋಟೋ ತರ್ತೀನಿ ನಲ್ಲೇ. ಸೊ ನನ್ನ ಫೋಟೋ ಅದುವಾಗಲೂ ಇದೇ ಶರ್ಟ್ ಹಾಕೊಂಡಿದ್ದೆ, ಇಬ್ರು ತೆಗಿವಾಗಲೂ ಅದೇ ಶರ್ಟ್ ಹಾಕೊಂಡು ವಿಡಿಯೋ ಮಾಡ್ತಾ ಇರೋದು. ಯಾ, ಏನು ಅನಿಸ್ತು ಖುಷಿಗೌಡ ನಿನ್ನ ಪಾಸ್ಪೋರ್ಟ್ ಬಂದಿತ್ತು? ಫುಲ್ ಖುಷಿ ಆಯಿತು. ಫಸ್ಟ್ ಟೈಮ್
ಪಾಸ್ಪೋರ್ಟನ್ನು ಮುಡ್ತಿರೋದು ನಂದನ್ನ, ಬೇರೆಯವ್ರದ್ದು ಅವ್ರ ಮಮ್ಮಿದೆಲ್ಲ ಮುಟ್ಟಿ ನೋಡಿದ್ದಾಳೆ. ಮಮ್ಮಿದ್ ನೋಡಿದ್ಯಲ್ಲ, ಖುಷಿ ಇನ್ನೊಬ್ರದ್ದು ನೋಡಿದ್ದೆ ನಾನು. ಮತ್ತೆ ಇವಾಗ ನೋಡಿ ಖಾಲಿ ಪೇಜಸ್ ಇದೆ, ಫುಲ್ ಖುಷಿ ಆಗ್ತಿದೆ ಇವೆಲ್ಲ ನೋಡಕ್ಕೆ. ಬರಿಬೋದು ಅನ್ಸುತ್ತಲ್ಲ, ಫ್ಲೈಟ್ ಅಥವಾ ಇದು ಮಾಡುವಾಗೆಲ್ಲ ಬರೀತಾರೆ ಅಂತ. ಬರೆಯಲ್ಲ, ಸ್ಟಾಂಪ್. ಅದು ಕೂಡ ಹೊಸ ಎಕ್ಸ್ಪೀರಿಯನ್ಸ್. ಏನ್ ಬರೀತಾರೆ ಇದ್ರೊಳಗಡೆ, ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತೀವಿ ಅಲ್ಲಿ ತೋರಿಸ್ತೀವಿ ನಿಮ್ಗೆ ಎಲ್ಲಿ ಹೋಗ್ತಿದೀವಿ ಅಂತ, ಮತ್ತೆ ಆ ಸ್ಟಾಂಪ್ ಎಲ್ಲ ತೋರಿಸ್ತೀವಿ. ಸೊ ಇನ್ನ 1-2 ಮಂತ್ಸ್ ಕಾಯ್ಬೇಕಾ ಗೊತ್ತಿಲ್ಲ ಇನ್ನ. ಅದು ಮುಂದಿನ ದಿನಗಳ ಪ್ಲಾನ್ ಇನ್ನ ಆಗಿಲ್ಲ, ಬಟ್ ಅಂದ್ಕೊಂಡಿರೋದು ಇನ್ನು ಪಾಸ್ಪೋರ್ಟ್ ಮಾಡ್ಸೋದ್ರಲ್ಲೇ ಇರೋದು. ಪಾಸ್ಪೋರ್ಟ್ ಬಂದ್ಮೇಲೆ ಅನ್ಕೊಂಡಿರೋದು 1 ಮಂತ್ ನೋಡೋಣ. ಪ್ಲಾನ್ ಇನ್ನ ಪ್ಲಾನಿಂಗ್ ಇಲ್ಲ, ನಡೀತಾ ಬಟ್ ಅನ್ಕೊಂಡಿರೋದು. ಪ್ಲಾನ್ ಇನ್ನ ಆಗಿಲ್ಲ, ಬಟ್ ಅನ್ಕೊಂಡಿರೋದು 1 ಮಂತ್ ಅಲ್ಲಿ ಸೋಲೋನಾ ಅಥವಾ ಫ್ಯಾಮಿಲಿ ಜೊತೆನಾ ಕ್ವಶನ್ ನೋಡೋಣ. ಗೆಸ್ ಮಾಡಿ, ಯಾರೆಲ್ಲ ಗೆಸ್ ಮಾಡಿ ಕಮೆಂಟ್ ಮಾಡ್ತೀರಾ. ಖುಷಿ ಕೂಡ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಎತ್ತ, ಯಾರ ಜೊತೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ. ಆ ಒಂದು ವಿಡಿಯೋಸ್ಗಳೆಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ. ಸದ್ಯಕ್ಕೆ ಪಾಸ್ಪೋರ್ಟ್ ಅಂತೂ ಬಂದಿದೆ ಖುಷಿಗೌಡದು. ನೋಡಿ, ನಮ್ಮ ಅದೃಷ್ಟ ಇಲ್ಲ, ಅವ್ರ ಅದೃಷ್ಟ ನೋಡಿ. ನಂದೇ ಫಸ್ಟ್ ಬಂದಿದೆ, ಅಂದ್ರೆ ಖುಷಿಗೌಡದು ಬಂದಿದೆ. ನಂದು ಫಸ್ಟ್ ಅಂತ. ಓಕೆ, ಏನು ಖುಷಿಗೌಡ ಫಸ್ಟ್ ಕಿಸ್. ಫುಲ್ ಖುಷಿ ಆಗ್ತಿದೆ. ಅದು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ, ಬಟ್ ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಚಿಕ್ಕ ವಯಸ್ಸಿಗೆ ನನಗೆ ಇವೆಲ್ಲ ಬರುತ್ತೆ, ಆಮೇಲೆ ಎಲ್ಲ ಆಗುತ್ತೆ ಅಂತ. ಬಟ್ ನನ್ನ ಅಪ್ಪ ಅಮ್ಮನ ಪ್ರೀತಿಯಿಂದ ಇದು ಬಂದಿದೆ. ಸೊ ಹ್ಯಾಪಿ. ಯಾ, ಇವತ್ತು ಬಂದು ಬುಧವಾರ ಇವತ್ತೇ ವಿಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀವಿ ಇದನ್ನ. ಇವಾಗ ಜಸ್ಟ್ ಅಷ್ಟೇ, ನೆನ್ನೆಗೆ 8 ದಿವಸ ಆಯ್ತು ಪಾಸ್ಪೋರ್ಟ್. ಹಂಗಂತ ನಾನೇನು ಹೇಳ್ತಿಲ್ಲ, ನನಗಿಂತ ಚಿಕ್ಕವ್ರಿಗೆ ಬರಬಾರ್ದು ಅಂತ ಏನಿಲ್ಲ, ಬಟ್ ನನಗೆ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಸೊ ಯಾ, ಡ್ರೀಮ್ ಕಮ್ ಟ್ರೂ ಬಿಡುಮ, ಡ್ರೀಮ್ ಕಮ್ ಟ್ರೂ ಥರ ಇವೆಲ್ಲ ಎಡಿಟ್ ಮಾಡೋದು ನೀನು. ಡ್ರೀಮ್ ಕಮ್ ಟ್ರೂ ಥರ, ಅದೇ ಡ್ರೀಮ್ ಕಮ್ ಟ್ರೂ ಥರ ಅಷ್ಟೇ. ನೀನು ಕನಸಾಗಿತ್ತಾ ಖುಷಿಗೌಡ? ಎಲ್ಲರಿಗೂ ಇದ್ದಾರತ್ತಲ್ಲ ಬೇರೆ ಕಂಟ್ರಿಗೆ ಹೋಗ್ಬೇಕು ಅಲ್ಲಿ ಮಾಡಿ. ಸೊ ಫಸ್ಟ್ ಕಂಟ್ರಿ ಯಾವುದು? ಫೈನಲಿ ಆ ಟೈಮ್ ಬಂತು ಖುಷಿಗೌಡಗೆ. ಫಸ್ಟ್ ಕಂಟ್ರಿ ಎಲ್ಲಿಗೆ ಏನು ಅಂತ ನೋಡಕ್ ಕ್ಯೂರಿಯಸ್ ಆಗಿರಿ. ನಾನು ಕ್ಯೂರಿಯಸ್ ಆಗಿದ್ದೀನಿ, ಬಟ್ ಗೊತ್ತಿಲ್ಲ ಯಾರ ಜೊತೆ ಹೋಗ್ತೀನಿ. ಸೋಲೋನಾ ಫ್ಯಾಮಿಲಿ ಜೊತೆನಾ, ಎಲ್ಲಿಗೆ, ಯಾಕೆ? ಸೊ ಯಾ, ಬಿಟ್ ಯು. ಬಾಯ್. ಓಕೆ, ಇಷ್ಟಾಗಿತ್ತು ಇವತ್ತಿನ ಒಂದು ಶಾರ್ಟ್ ವಿಡಿಯೋ. ಫೈನಲಿ ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಲೈಕ್ ಮಾಡಿ, ಖುಷಿಗೌಡ ಎಲ್ಲಿ ಹೋಗ್ತಾ ಇದ್ದಾರೆ, ಯಾರ ಜೊತೆ ಹೋಗ್ತಾ ಇದ್ದಾರೆ, ಖುಷಿ ಹ್ಯಾಪಿ ಮೂಡ್ ನ ಸಪೋರ್ಟ್ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಯಾರೆಲ್ಲ ಗೆಸ್ ಮಾಡ್ತೀರಾ ಅಂತ. ಓಕೆನಾ? ಬಾಯ್ ಬಾಯ್ ಬಾಯ್.